ಎಸ್ ಐ ಆರ್ ಪ್ರೋಸೆಸ್ಸು ಕರ್ನಾಟಕದಲ್ಲಿ ಇನ್ನೇನು ಮುಗಿಯೋ ಹಂತಕ್ಕೆ ಬಂದಿದೆ ಅಂತ ಹೇಳಿದರೆ, ಮೊದಲ ಡ್ರಾಫ್ಟ್ ಲಿಸ್ಟನ್ನು ಹಾಕುವ ಹಂತಕ್ಕೆ ಈ ಎಸ್ ಐ ಆರ್ ಪ್ರೋಸೆಸ್ ಬಂದಿದೆ. ಇಲ್ಲಿವರೆಗೂ ಕೂಡ 1,08,00,000 ವೋಟ್ಗಳು ಡಿಲೀಟ್ ಆಗಿದೆ. ಕರ್ನಾಟಕ ಇಡೀ ಭಾರತದಲ್ಲೇ ಅತ್ಯಂತ ಹೆಚ್ಚು ASDDO ಮಾರ್ಕ್ ಆಗಿರೋದು ಅನ್ನೋದನ್ನು ನಮಗೆ ತೋರಿಸ್ತಾ ಇದೆ. ಇಲ್ಲಿ ಈ ಥರ ಮಾರ್ಕ್ ಆಗಬೇಕಾದ್ರೆ ನಮಗೆ ಸಾಮಾನ್ಯ ಏನು ಅನಿಸುತ್ತಪ್ಪ ಅಂತ ಹೇಳಿದರೆ, ಇಲ್ಲಿ ಇರ್ತಕ್ಕಂಥವ್ರು ಬೇರೆ ಕಡೆ ಶಿಫ್ಟ್ ಆಗಿದ್ದಾರಲ್ಲ, ಅವರು ಓಟ್ಗಳು ಡಿಲೀಟ್ ಆಗಬೇಕಲ್ವಾ ಅಂತಬಿಟ್ಟು ನಮಗೆ ಅನಿಸುತ್ತೆ. ಇದ್ರ ಬಗ್ಗೆ ನಾವಿವತ್ತು ಮಾತಾಡೋಣ. ಇವಾಗ ಮಳೆ ಬರ್ತಾ ಇಲ್ಲ, ಉತ್ತರ ಕರ್ನಾಟಕದ ಬಹುತೇಕ ಜನರು ಬೆಂಗಳೂರಿಗೆ ಗುಳೆ ಹೋಗ್ತಾ ಇರ್ತಾರೆ, ಕೆಲಸಕ್ಕೆ ಕಾರಣಕ್ಕೋಸ್ಕರ ಮನೆಯನ್ನು ಶಿಫ್ಟ್ ಮಾಡ್ತಾ ಇರ್ತಾರೆ. ಮತ್ತು ಭಾಳ ಮುಖ್ಯವಾಗಿ ಮದುವೆ ಆಗಿರ್ತಕ್ಕಂಥ ಹೆಣ್ಣು ಮಕ್ಕಳು ಗಂಡನ ಮನೆಗೆ ವಲಸೆ ಹೋಗುವಂಥ ಪರಿಪಾಠವೂ ಇದೆ. ಇಂಥ ಟೈಮ್ನಲ್ಲಿ ತಂದೆ ತಾಯಿ ಮನೆಯಲ್ಲಿ ಇಲ್ಲ, ಹೆಣ್ಣು ಮಕ್ಕಳು ಗಂಡನ ಮನೆಗೆ ಹೋಗಿದ್ದಾರೆ ಅಂತ ಹೇಳ್ಬಿಟ್ಟು ಡೈರೆಕ್ಟಾಗಿ ಪರ್ಮನೆಂಟ್ಲಿ ಶಿಫ್ಟ್ ಅಂತ ಹೇಳ್ಬಿಟ್ಟು ASDDOಲಿ ಮಾರ್ಕ್ ಮಾಡ್ತಾ ಇದ್ದಾರೆ. ಮಾರ್ಕ್ ಮಾಡ್ತಿರುವಂಥ ಸಂದರ್ಭದಲ್ಲಿ ಹೌದು ಈ ಮನೇಲಿಲ್ಲ, ಬೇರೆ ಕಡೆ ಹೋಗಿದ್ದಾರೆ, ಅವರಿಗೆ ನಾವು ಮಾರ್ಕ್ ಮಾಡ್ತೀವಿ, ಫಾರಮ್ ನಂಬರ್ 6 ಕೊಟ್ಟು ಹೊಸದಾಗಿ ರಿಜಿಸ್ಟರ್ ಆಗಿ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದಾರೆ. ಯಾರು? ನಮ್ಮ ಕರ್ನಾಟಕದ ಚುನಾವಣಾ ಆಯೋಗದ ಮುಖ್ಯಸ್ಥರಾದಂಥ ಅನುಭು ಕುಮಾರ್ ಅವರು ಹೇಳ್ತಾ ಇದ್ದಾರೆ, ಫಾರ್ಮ್ ನಂಬರ್ 6 ಹಾಕಿ ವಾಪಸ್ ಬನ್ನಿ ಅಂತ ಹೇಳ್ತಿದ್ದಾರೆ. ಆದರೆ ನಮ್ಮ ಕರ್ನಾಟಕದಲ್ಲಾಗಲಿ ಅಥವಾ ನಮ್ಮ ದೇಶದಲ್ಲಾಗಲಿ ಪರ್ಮನೆಂಟ್ ಶಿಫ್ಟ್ ಆಗಿದ್ದಂಥವ್ರನ್ನ ಯಾವ ರೀತಿ ಅವರಿಗೆ ನೋಟಿಸನ್ನು ಕೊಡಲಾಗ್ತಾ ಇತ್ತು, ಪರ್ಮನೆಂಟ್ ಶಿಫ್ಟ್ ಆದರೆ ಅವ್ರಿಗೆ ಕರೆಕ್ಷನ್ಸನ್ನು ಯಾವ ರೀತಿ ಮಾಡಬೇಕು ಅಂತೇಳ್ಬಿಟ್ಟು ಹೇಳ್ತಾ ಇತ್ತು ಅನ್ನೋದನ್ನು ನಾವಿವತ್ತು ನೋಡೋಣ. ಮೊದಲನೇದಾಗಿ ಪರಿಷ್ಕರಣೆ ಆಗಬೇಕು. ಸತ್ತೋಗಿರೋರು, ಡೂಪ್ಲಿಕೇಟ್ ವೋಟರ್ಸ್ ಇರೋರು ಮತ್ತು ಪರ್ಮನೆಂಟಾಗಿ ಶಿಫ್ಟ್ ಆಗಿರೋರು ವೋಟು ಅದು ಚೇಂಜ್ ಆಗಬೇಕು, ಪರಿಷ್ಕರಣೆ ಆಗಬೇಕು, ಕೆಲವು ಡಿಲೀಟು ಆಗಬೇಕು. ಆದರೆ ಈ SR ಪ್ರೊಸೆಸಲ್ಲಿ ಏನಾಗ್ತಾ ಇದೆ ಮತ್ತು ಈ ಹಿಂದೆ ಇದ್ದಿದ್ದಂಥ ಪ್ರೊಸೆಸ್ ಏನು ಅನ್ನೋದನ್ನು ನಾವು ಇವಾಗ ಕರೆಕ್ಟಾಗಿ ನೋಡೋಣ. ಈ ಹಿಂದೆ ಅಂದರೆ 2023ರ ಚುನಾವಣಾ ಆಯೋಗದ, ಕೇಂದ್ರ ಚುನಾವಣಾ ಆಯೋಗದ ಮ್ಯಾನ್ಯುವಲ್ ಏನು ಹೇಳುತ್ತಪ್ಪ ಅಂತ ಹೇಳಿದರೆ, ಯಾರಾದರೂ ಮನೆಯನ್ನು ಶಿಫ್ಟ್ ಮಾಡಿದ್ದಾರೆ ಅಂತ ಅಂದಾಗ ನಾವು ಮೊದಲು ಅಂದರೆ ಈ ಒಂದು ಜಾಗ A ಅನ್ನೋ ಜಾಗದಿಂದ B ಅನ್ನೋ ಜಾಗಕ್ಕೆ ಹೋಗಿದ್ದಾರೆ ಅಂತಂದಾಗ ಅಲ್ಲಿನ ERO ಆ ಸಂಬಂಧಪಟ್ಟಂಥ ವೋಟರ್ಸ್ಗೆ ಒಂದು ನೋಟಿಸನ್ನು ಕೊಡಬೇಕು. ನೋಟಿಸನ್ನು ಕೊಟ್ಟು ಅವ್ರ ಹತ್ರ ಸಮಜಾಯಿಷಿಯನ್ನು ಪಡ್ಕೊಳ್ಬೇಕು. ಸಮಜಾಯಿಷಿಯನ್ನು ಪಡ್ಕೊಂಡ ನಂತರ ಅವರಿಗೆ ಹೊಸದಾಗಿ ಎಲ್ಲಿ ಯಾವ ಜಾಗಕ್ಕೆ ಬಂದಿರ್ತಾರೆ ಆ ಜಾಗಕ್ಕೆ ಅವರಿಗೆ ರಿಜಿಸ್ಟ್ರೇಷನನ್ನು ಮಾಡಬೇಕು ಮತ್ತು ಹಳೆಯ ಜಾಗದಿಂದ ಅವ್ರ ಹೆಸರನ್ನು ಡಿಲೀಟ್ ಮಾಡಬೇಕು ಅಂತ ಹೇಳುತ್ತೆ. ಈ ಕಾನೂನು, ಈ ರೂಲ್ಸ್ ನಮ್ಗೆ ಎಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ, ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆ್ಯಕ್ಟ್ ಅಡಿಯಲ್ಲಿ ಸೆಕ್ಷನ್ 22 ಮತ್ತು 23ರ ಅಡಿಯಲ್ಲಿ ಇರ್ತಕ್ಕಂಥದ್ದು. ಅಂದರೆ ಆ ಶಿಫ್ಟ್ ಆಗಬೇಕು ಅಂತ ಹೇಳಿದವರು, ಡಿಲೀಟ್ ಆಗಬೇಕು ಅಂತ ಹೇಳಿದವ್ರಿಗೆ ನೋಟಿಸ್ ಕೊಡಬೇಕು. ಅಕಸ್ಮಾತ್ ಒಬ್ಬರು ಶಿಫ್ಟ್ ಆಗಿದ್ದಾರೆ, ಆದರೆ ಅವ್ರು ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ ಅಂತ ಅಂದಾಗ ಅವರ ಮನೆಯ ಅಡ್ರೆಸ್ಸಿಗೆ ಹೋಗಿ ERO ಅಥವಾ BLO ನೋಟಿಸನ್ನು ಅಂಟಿಸ್ಬೇಕಾಗತ್ತೆ. ಈ ನೋಟಿಸನ್ನು ಅಂಟಿಸ್ಬೇಕಾದ್ರೆ ಇಬ್ಬರು ಅಡಲ್ಟ್ ವ್ಯಕ್ತಿಗಳ ಸಾಕ್ಷಿಯನ್ನು, ಎವಿಡೆನ್ಸ್ ಜೊತೆಗೆ ಅವರ ಪ್ರೆಸೆನ್ಸ್ ಜೊತೆಗೆ ಅಲ್ಲಿ ಹಚ್ಚಿ ಬರಬೇಕಾಗತ್ತೆ. ಮತ್ತು ಅದಕ್ಕೆ ನೋಟಿಸ್ಗೆ ಒಂದು ಪೀರಿಯಡ್ ಅಂತ ಇರುತ್ತೆ. ಆ ವ್ಯಾಲಿಡಿಟಿ ಎಕ್ಸ್ಪೈರ್ ಆದಮೇಲೆ ಅವ್ರ ವೋಟನ್ನು ಡಿಲೀಟ್ ಮಾಡಬೇಕಾಗತ್ತೆ. ಇದು ಇಲ್ಲಿವರೆಗೂ ಇದ್ದಿದ್ದಂಥ ಪ್ರೋಸೆಸ್ಸು. ಚುನಾವಣಾ ಆಯೋಗದ ಮ್ಯಾನ್ಯುವಲ್ ಆಗಲಿ, ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆ್ಯಕ್ಟ್ ಆಗಲಿ ಹೇಳುವಂಥದ್ದು. ಶಿಫ್ಟ್ ಆದವ್ರನ್ನ ಕರೆಕ್ಷನ್ಸನ್ನು ಮಾಡೋಕ್ಕೆ ಫಾರ್ಮ್ ನಂಬರ್ 8 ಕೊಡಬೇಕಾಗತ್ತೆ. ಆದರೆ ಈಗ ನಡೀತಿರ್ತಕ್ಕಂಥ SIR ಪ್ರೊಸೆಸಲ್ಲಿ ಏನು ಮಾಡ್ತಾ ಇದ್ದಾರೆ, ಶಿಫ್ಟ್ ಆಗಿದ್ದಾರೆ ಅಂತ ನಮಗೆ ಗೊತ್ತಾದ ತಕ್ಷಣ BLO ಏನು ಮಾಡ್ತಾ ಇದ್ದಾರೆ, ಅವರಿಗೆ ಯಾವುದೇ ನೋಟಿಸ್ ಕೊಡದೆ, ಈಗ ಉದಾಹರಣೆಗೆ ನಮ್ಮ ಊರಿನಲ್ಲಿ ಒಂದು ಹುಡುಗಿ ಮದುವೆ ಆಗಿ ಗಂಡನ ಮನೆಗೆ ಹೋಗಿದ್ದಾರೆ ಅಂತೇಳಿದರೆ ಅವ್ರಿಗೆ ನೋಟಿಸ್ ಕೊಡ್ತಾ ಇಲ್ಲ, ಅವ್ರ ಗಮನಕ್ಕೂ ಕೂಡ ತರ್ತಾ ಇಲ್ಲ. ಅವ್ರಿಗೆ ನೋಟಿಸು ಕೊಡದೆ, ಅವ್ರ ಗಮನಕ್ಕೂ ಕೂಡ ಬರದೆ ಅವ್ರ ಹೆಸರನ್ನು ASDDO ಪಟ್ಟಿಯಲ್ಲಿ ಅವ್ರನ್ನ ಪರ್ಮನೆಂಟ್ಲಿ ಶಿಫ್ಟ್ ಅಂತ ಹೇಳ್ಬಿಟ್ಟು ಮಾರ್ಕ್ ಮಾಡ್ತಾ ಇದ್ದಾರೆ. ಅದರ ಅರ್ಥ ಬಹುತೇಕ ಇವರ ಹೆಸರು ಮತದಾರ ಪಟ್ಟಿಯಿಂದ ಡಿಲೀಟ್ ಆಗುತ್ತೆ ಅಂತಲೇ ಆಗುತ್ತೆ. ಇವ್ರೇನು ಮಾಡಬೇಕೀಗ, ಹೊಸದಾಗಿ ಫಾರ್ಮ್ ನಂಬರ್ 6 ಹಾಕಬೇಕು ಅಂತ. ಯಾಕೆ ಫಾರ್ಮ್ ನಂಬರ್ 8 ತಾನೇ ಕೊಡಬೇಕಾಗಿರೋದು, ಫಾರ್ಮ್ ನಂಬರ್ 6 ಯಾಕೆ ಕೊಡ್ತಾ ಇದ್ದಾರೆ ಚುನಾವಣಾ ಆಯೋಗ ಈ ಸಲ ಅನ್ನೋದೇ ಬಹಳ ಮುಖ್ಯ. ಯಾಕೆ ಅಂತ ಹೇಳಿದರೆ, ಇಲ್ಲಿವರೆಗೂ ಇದ್ದಿದ್ದಂಥ ಇನ್ಕ್ಲೂಸಿವ್ನೆಸ್, ಅಂದರೆ ಮುಂಚೆಯೇ ಚುನಾವಣಾ ಆಯೋಗ ಮತದಾರ ಪಟ್ಟಿ ಹೆಸರನ್ನು ತೆಗಿಬೇಕು ಅಥವಾ ಶಿಫ್ಟ್ ಮಾಡಬೇಕು ಅಂತಂದಾಗ ಅವರಿಗೆ ಸಾಕಷ್ಟು ಸಮಯಾವಕಾಶ, ಸಮಜಾಯಿಷಿ ಮತ್ತು ವೆರಿಫಿಕೇಷನನ್ನು ಮಾಡಬೇಕಾಗ್ತಾ ಇತ್ತು. ಈಗ ಅದು ಯಾವುದೂ ಇಲ್ಲ, ಏಕಾಏಕಿ ತೆಗಿತಾ ಇರೋದ್ರ ಉದ್ದೇಶವೇ, ಇದರ ಹಿಂದೆ ಒಂದು ರಾಜಕೀಯ ಉದ್ದೇಶ ಇದೆ ಅಂತಕ್ಕಂಥದ್ದು ನಮಗೆ ಕಾಣಿಸ್ತದೆ. ಚುನಾವಣಾ ಆಯೋಗಕ್ಕೆ ಒಳಗೊಳ್ಳುವಿಕೆಯ ಮೇಲೆ ಇಂಟ್ರೆಸ್ಟ್ ಇಲ್ಲ, ಮತದಾರರನ್ನು ಹೊರಗೊಳಿಸೋದ್ರ ಮೇಲೆ ಹೆಚ್ಚು ಇಂಟ್ರೆಸ್ಟ್ ಇರ್ತಕ್ಕಂಥದ್ದನ್ನು ಕ್ಲಿಯರ್ ಕಟ್ಟಾಗಿ ಇದರಲ್ಲಿ ತೋರಿಸ್ತಾ ಇದೆ.
ಇದೆಲ್ಲವೂ ಆದಮೇಲೆ ಚುನಾವಣಾ ಆಯೋಗ ಹೇಳ್ತಾ ಇರೋದು ಅಂದರೆ ಇವತ್ತಿನ ನಮ್ಮ ರಾಜ್ಯ ಚುನಾವಣಾ ಆಯೋಗ ನಾವು ಎಲ್ಲ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ ಅಂತ ಹೇಳ್ತಿದ್ದಾರೆ. ಮಾಹಿತಿಯನ್ನು 3 ಮಾಧ್ಯಮದ ಮುಖಾಂತರ ನೀವು ಕೊಡ್ತಾ ಇದ್ದೀರಿ. ಮೊದಲನೇದಾಗಿ ವೆಬ್ಸೈಟಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀರಿ. ಎರಡನೇದಾಗಿ ನೀವು ಗ್ರಾಮ ಸಭೆಗಳಲ್ಲಿ, ಗ್ರಾಮ ಪಂಚಾಯಿತಿಗಳಲ್ಲಿ ನೋಟಿಸ್ ಬೋರ್ಡಲ್ಲಿ ಅಂಟಿಸ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದೀರಿ. ಅದು ಕೂಡ ಆಗ್ತಾ ಇಲ್ಲ, ನಮಗೆಲ್ಲ ಚೆನ್ನಾಗಿ ಗೊತ್ತು, ಇರಲಿ. ಮೂರನೇದಾಗಿ ಪೊಲಿಟಿಕಲ್ ಪಾರ್ಟೀಸ್ನ BLAಗಳಿಗೆ ನಾವು ಕೊಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. BLAಗಳಿಗೆ ಮೇಲೆ ಈಸಿಯಾಗಿ ಅಂದರೆ ಅವ್ರು ಇದನ್ನು ಮಾಡ್ಬೋದಲ್ಲ ಅಂತ ಪೊಲಿಟಿಕಲ್ ಪಾರ್ಟೀಸ್ ಮೇಲೆ ಎತ್ತಾಕುವಂಥ ಕೆಲಸವೂ ಇದೆ. ಪೊಲಿಟಿಕಲ್ ಪಾರ್ಟೀಸ್ ಮಾಡಲ್ಲ, ಇದನ್ನು ಮಾಡ್ತಾ ಇಲ್ಲ ಅನ್ನೋದು ಕೂಡ ನಮಗೆ ಗೊತ್ತಾಗ್ತಾ ಇದೆ. ಎಷ್ಟೋ ಜನ ಸ್ವಂತ ಮನೆಯಲ್ಲಿದ್ದವ್ರಿಗೂ ಕೂಡ ಆಬ್ಸೆಂಟ್ ಅಂತ ಮಾರ್ಕ್ ಮಾಡಿದ್ದಾರೆ. ಸ್ವಂತ ಮನೆಯಲ್ಲಿದ್ದವ್ರಿಗೆ ಎನ್ಯುಮರೇಷನ್ ಫಾರ್ಮ್ ಸಿಗದೆ ಇರೋರು ಇದ್ದಾರೆ. ಇದರಲ್ಲಿ ಮಾತು ಎತ್ತಿದರೆ ಯಾವಾಗಲೂ ಕೂಡ ಫಾರ್ಮ್ ನಂಬರ್ 6 ಹಾಕಿ, ಫಾರ್ಮ್ ನಂಬರ್ 6 ಹಾಕಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀರಿ. ಆದರೆ ಫಾರ್ಮ್ ನಂಬರ್ 6 ಜೊತೆಗೆ ಇವಾಗ ಅಗತ್ಯವಾಗಿ ಹೊಸದಾಗಿ ಕೊಡಬೇಕಾಗಿರ್ತಕ್ಕಂಥ 13 ಡಾಕ್ಯುಮೆಂಟ್ಸಲ್ಲಿ ಒಂದು ಕೊಡಬೇಕು ಅಂತ ಹೇಳ್ತಾ ಇದ್ದೀರಿ. 13 ಡಾಕ್ಯುಮೆಂಟ್ಸ್ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ ಅನ್ನೋದು ಕೂಡ ಭಾಳ ಮುಖ್ಯವಾದಂಥ ಪ್ರಶ್ನೆ. ಅಷ್ಟು ಈಸಿ ಕೂಡ ಇರೋದಿಲ್ಲ ಈ ಬಾರಿ. ಗಂಗಾವತಿ ತಾಲೂಕಿನ ಅಂದರೆ ಕೊಪ್ಪಳ ಜಿಲ್ಲೆಯ ಕನ್ನಡ ಸಾಹಿತ್ಯ ಪರಿಷತ್ನ ಮಾಜಿ ಅಧ್ಯಕ್ಷರು ಮತ್ತು ಕನ್ನಡ ಸಾಹಿತ್ಯ ಸಮ್ಮೇಳನದ ಜಿಲ್ಲಾ ಸಮ್ಮೇಳನದ ಅಧ್ಯಕ್ಷರಾಗಿದ್ದಂಥವ್ರದ್ದೇ ಹೆಸರನ್ನು ಡಿಲೀಟ್ ಮಾಡಲಾಗಿದೆ. 2025 ಯಾವುದೇ ನೋಟಿಸ್ ಕೊಡದೆ ಡಿಲೀಟ್ ಮಾಡಲಾಗಿದೆ. ಅವ್ರಿಗೆ ಎನ್ಯುಮರೇಷನ್ ಫಾರ್ಮು ಕೂಡ ಸಿಕ್ಕಿಲ್ಲ. ಈ ಥರದ ದೊಡ್ಡ ಕುತಂತ್ರ, ಷಡ್ಯಂತ್ರವೇ ನಡೀತಾ ಇದೆಯಾ ಅನ್ನೋ ಒಂದು ಪ್ರಶ್ನೆ ನಮಗೆ ಅನಿಸ್ತಾ ಇದೆ. ನಿಮಗೇನು ಅನಿಸುತ್ತೆ? ಕಮೆಂಟ್ ಮಾಡಿ ಹೇಳಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.